ಸೊ ಗುಡ್ ಈವ್ನಿಂಗ್ ಗೈಸ್ ನಾನು ಇವತ್ತು ಸ್ಕೂಲ್ಗೆ ಹೋಗಿ ಬಂದೆ ಗೈಸ್. ಅಕಾಡೆಮಿಗೆ ಹೋಗಿಲ್ಲ, ನನಗಿನ್ನ ಜ್ವರ ಇದೆ ಗೈಸ್. ಏನು ಮಾಡುತ್ತೋ ಗೊತ್ತಿಲ್ಲ. ನಾನು ಮಂಡ್ಯದ ಪ್ರಾಪರಾಗಿ ಹೋಗೋಣ ಅಂತ ಇದ್ದೀನಿ ಗೈಸ್. ಆಯ್ತಾನೇ ಇಲ್ಲ ಗೈಸ್. ಇಲ್ಲೋದ್ರೆ ಸ್ಕೂಲ್ ಕಡೆಯಿಂದ ಈ ಸತಿ ಬೇಡ, ಸ್ಟಾಪ್ ಮಾಡು ಅಂತ ಹೇಳ್ತಿದ್ದಾರೆ ಎಲ್ಲ ಟೀಚರ್ಸೂ ನನಗೆ. ಆಮೇಲೆ ಹೋಗೋಕ್ಕೂ ಆಯ್ತಲ್ಲ, ಜ್ವರ ಇನ್ನೈತೆ ಗೈಸ್. ಆ ಟೆಂಪ್ರೇಚರ್ ಮಿಷಿನ್ ಇದ್ದಿದ್ರೆ ಗೊತ್ತಾಯ್ತು. ಟೆಂಪ್ರೇಚರ್ ಮಿಷಿನ್ ಅಂತಿದ್ದೀನಿ, ಥರ್ಮೋಮೀಟರ್. ಸೊ ಗೈಸ್, ಇವಾಗ ನೋಡ್ಬೋದು ನಾನು 6 o'clock ಫುಲ್ ನಮ್ಮ ಅಕ್ಕದಿಲ್ಲೇ ಇದೆ ನೋಡಿ ಗೈಸ್. 18:16 ಅಂದರೆ ಎಷ್ಟು ಹೇಳಿ ಗೈಸ್? 18:16 ಎಷ್ಟು? 6:16 ಗೈಸ್. ಇವಾಗಲೇ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೈಸ್. ನಿನ್ನೆ ಆ್ಯಬ್ಸೆಂಟ್ ಆಗಿದೆ, ತುಂಬ ಬರೆಯೋದು ಕೊಟ್ಬಿಟ್ಟವ್ರೆ ಅಪ್ಪ ನನಗೆ. ಬನ್ನಿ ಇವಾಗ ಬರ್ದು ಮುಗಿಸೋಣ ಅಷ್ಟೇ ಗೈಸ್. ಅದಾಗಲೇ ಯಾವಾಗಲೂ ಹೇಳ್ದಂಗೆ ಒಂದು ಟೇಬಲ್ ಇಲ್ಲಿದೆ, ಒನ್ ಪೀಸ್ ನೋಡಬೇಕು ಗೈಸ್. ಅದು ಯಾವಾಗ ಬಿಟ್ಟರು ಅಂತಲೇ ಗೊತ್ತಿಲ್ಲ. ಅಲ್ಲಿ ನೋಡಿದ್ರೆ 23 ಅಂತ ಇದೆ, ಬಟ್ ಗೊತ್ತಿಲ್ಲ ನನಗೆ ನಿಜ. ನಾನು ಅವತ್ತು ನೋಡಿದಾಗ ನನಗಿದ್ದಿದ್ದಿಲ್ಲ. ಇವಾಗ ಲ್ಯಾಪ್ಟಾಪ್ ನೋಡ್ಕೊಂಡು ಕೆಲಸ ಮುಗಿಸೋಣ. ಪಾಸ್ವರ್ಡ್ ಒಂದೊಂದ್ಸತಿ ರಾಂಗ್ ಆಗಿಬಿಡುತ್ತೆ ಗೈಸ್. ಬೇರೆ ಲ್ಯಾಪ್ಟಾಪ್ ತೋರಿಸುತ್ತೆ ಇದು ರಾಂಗ್ ಆಗೈತೆ ಅಂತ. ಇದು ಬರೀ ಅಲ್ಲಾಡುತ್ತಿಲ್ಲ. ನಾನು KS ಇದು ಅದು ಯಾವುದಪ್ಪ ಇದು, ಮೇಕರ್ಸ್ ಲಾಫ್ ವಿನ್ 1 lakh ಇಂಡಿಯಾ ಅಂತ ಇದೆಯಲ್ಲ, ಅದು ನೋಡ್ತಾ ಇದ್ದೀನಿ ಗೈಸ್. ನಾನು ರೀಲ್ಸ್ ಎಲ್ಲ ನೋಡ್ತೀನಿ, ಯೂಟ್ಯೂಬ್ ರೀಲ್ಸ್ ಚೆನ್ನಾಗಿತ್ತು ಅಂತ ನೋಡ್ತಾ ಇದ್ದೀನಿ. ಅಡ್ವರ್ಟೈಸ್ ನೋಡ್ತಿದ್ದೆ, ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಮಕ್ಕಳಿಲ್ಲ, ಪರವಾಗಿಲ್ಲ, ನೋಡೋ ಥರ ಇದೆ. ಸೊ ಗೈಸ್, ಇವಾಗ ನಾನು ಬರೀತಾನೆ ಇದ್ದೆ. 3rd ಎಪಿಸೋಡಲ್ಲಿ ಗೈಸ್. ನಮಗೆಲ್ಲರಿಗೂ ಚಿಕನ್ ಟೆಂಪ್ಟ್ ಆಗಿಬಿಟ್ಟಿದೆ ತಿನ್ನೋಕ್ಕೆ. ಸೊ ಇವಾಗ ನಾನು ಅಂಗಡಿಗೆ ನಾನು ಮಾಡ್ಕೊತೋರಕ್ಕೆ ಹೋಗ್ತೀನಿ, ಬಂದು ಮಾಡ್ಕೊಂಡು ತಿನ್ನೋದೆ. ನಾನೇನು ಮಾಡಲ್ಲ, ಮಕ್ಕಳ ಅಮ್ಮ ಮಾಡ್ತಾರೆ. ನಮ್ಮ ಅಕ್ಕನ ಡ್ರಾಪ್ ಮಾಡಿಬಿಟ್ಟು ತಿನ್ನೋದು. ಅವನಲ್ಲಿ ಪ್ರಣಾಪಲ್ಲಿದ್ದಾನೆ ನೋಡಿ ಅಲ್ಲಿ. ಏಯ್, ಮನೆಯಿಂದ ಆಚೆನೇ ಬರಲ್ಲಪ್ಪ. ಯಾಕೋ ಮನೆಯಿಂದ ಆಚೆ ಬರಲ್ವಾ? ಗೈಸ್, ಮನೆಯಿಂದ ಅಂತೂ ಆಚೆನೇ ಬರಲ್ಲ. ನಮ್ಮ ಜೊತೆ ಆಟ ಆಡೋಕ್ಕೆ ಬರೋ ಅಂದ್ರೇನೂ ಬರಲ್ಲಪ್ಪ. ಏನಾಗ್ಬಿಟ್ಟವರು. ಡಾಕ್ಟರ್ ಐತ್ಯಾ? ಮತ್ತೆ ಇಂಜಿನಿಯರಾ, ಪೊಲೀಸ್, ಮತ್ತೆ ಆರ್ಮಿ, ಮತ್ತೆ ಏನಾಯ್ತ್ಯಾ? ಡ್ಯಾನ್ಸರ್ ತಾನೆ, ಡ್ಯಾನ್ಸರ್. ಸೊ ಬನ್ನಿ ಗೈಸ್, ಇವಾಗ ನಾವು ಹೋಗ್ತಾ ಹೋಗೋಣ. ಗೈಸ್, ಚಿಕನ್ ಶಾಪ್ ಬಂದಿದ್ರಿ ನೋಡ್ಬೋದು. ಸೊ ಗೈಸ್, ನಾನು ತಂದ್ಕೊಟ್ಟು ಬಂದೆ ಮತ್ತೆ ಬರೆಯೋಕ್ಕೆ ನೋಡ್ಬೋದು. ಇವಾಗ ಗೈಸ್, ಇವತ್ತು ತುಂಬ ಇದೆ. ನೆನ್ನೆ ಆಬ್ಸೆಂಟ್ ಆಗಿದೆ, ಅದಕ್ಕೂ ಮುಂಚೆನೂ ಇತ್ತು ನನಗೆ ಸ್ವಲ್ಪ ಇನ್ಕಂಪ್ಲೀಟ್ಸ್, ಅದು ಬರೀತಿದ್ದೀನಿ. ನಾನು ಇನ್ಕಂಪ್ಲೀಟ್ಸ್ ಇಟ್ಕೊಳಲ್ಲ. ಹೇಳಿ ಮಾ ಬಂದೆ. ಇವಾಗ ನಾನು ಒನ್ ಪೀಸ್ ಎಪಿಸೋಡ್ 4 ನಿಮ್ಗೆ ಯಾವಾಗಲೇ ಬ್ಯಾಕ್ ವೀಡಿಯೋದಲ್ಲಿ ಹಾಕಿರ್ತೀನಿ, ಏನಂತ ಪ್ರೀವಿಯಸ್ ವೀಡಿಯೋದಲ್ಲಿ. ಇವಾಗ ಬರೀತಿದ್ದೀನಿ. ಇಷ್ಟು ಕಂಪ್ಲೀಟ್ ಆಯಿತು. ನಮಗೆ ಮಂಡೇ ಅಲ್ಲ, ಟ್ಯೂಸ್ಡೇವರೆಗೂ ಟೈಮ್ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿರೋದನ್ನ ಮಾಡೋಕ್ಕೆ. ನಾನು ಇವಾಗಲೇ ಮಾಡಿ ಮುಗಿಸ್ಬಿಡೋಣ ಅಂತಿದ್ದೀನಿ. ಮಾಡಿ ಮುಗಿಸ್ಬಿಟ್ಟು ಇನ್ನೊಂದು ಬರೆಯೋಕ್ಕೆ ನನ್ನ ಫ್ರೆಂಡ್ ಫೋನೇ ಹಚ್ತಲ್ಲ ಗೈಸ್. ನನ್ನ ಫೋನಲ್ಲಿ ಇವಾಗ ಚಾರ್ಜ್ ಇಲ್ಲ, 31 ಇದೆ. ನಮ್ಮ ಈ ಫೋನಲ್ಲೇ ಒಂದಿದೆ, ಅದು ಬರೀಬೇಕು. ಏನು ಮಾಡಲಿ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ ಗೈಸ್. ಸೊ ಗೈಸ್, ನಾನು ಬರೆಯೋದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಬಟ್ ಡಿನ್ನರು ಆಯಿತು, ಕೆಲಸ ಆಯಿತು, ಅದು ಮುಗಿಸ್ಕೊಂಡೆ. ಒಂದು ಸಬ್ಜೆಕ್ಟ್ ಬರ್ದಿದ್ದಾಗಿದೆ ಅಷ್ಟೇ, ಇಂಗ್ಲೀಷ್ ಹಿಸ್ಟ್ರಿ.
2 ಸಬ್ಜೆಕ್ಟು ಗೈಸ್, ಒಂದೇ ಪೇಜ್ ಇರೋದು. ಅದು ಬಿಟ್ರಿ ಒಂದೇ ಒಂದು ಸಬ್ಜೆಕ್ಟ್ 4 ಪೇಜ್ ಇದೆ. ಅದು ಟೈಮ್ ಇದೆ, ಬರೆದ್ರೂ ಆಗುತ್ತೆ. ಬಟ್ ನನಗೆ ಇವತ್ತೇ ಮುಗಿಸ್ಕೋಬೇಕಂತ ಕೆಲಸ ಕೊಟ್ಬಿಟ್ರು ಗೈಸ್. ಇವಾಗ ಚಿಯಾ ಸೀಡ್ಸ್ ಕುಡಿತದೆ. ನೀವು ಅಂದ್ಕೊಂತೀರಾ ಇವನೇನಪ್ಪ ಊಟ ಆದಮೇಲೆ ಚಿಯಾ ಸೀಡ್ಸ್ ಕುಡಿತದೇನೆ ಅಂತ. ಗೈಸ್, ನಾನು ಅಂಗಡಿಗೆ ಹೋಗಿದ್ದೆ ಬಿಸ್ಕೆಟ್ ತರೋಕ್ಕೆ, ಮರ್ತೋಯ್ತು ಟೀಗೆ ತರಿಸ್ತಾಯಿತ್ತು. ಟೀ ಇದೆ ಅಂತ ಇದು ಕುಡಿಯೋಣ ಅಂತ ತೊಗೊಂಡೆ, ನೋಡಿದ್ರೆ ಟೀ ಇತ್ತು. ಯಾಕೆ ಆಮೇಲೆ ಕುಡಿಯೋಣ ಅಂತ ಇಟ್ಟೆ ಫ್ರಿಜ್ಜಿಗೆ. ನಾನು ಚಿಕನ್ನು ಮಾಡಿದೆ, ಚಿಕನ್ ತಿನ್ಕೊಂಡು ಕುಡಿದಾಯಿತು. ಗೈಸ್, ರಿಕವರಿ ಗೈಸ್. ಗೈಸ್, ಇವಾಗ ಮತ್ತೆ ಸ್ಟಾರ್ಟ್ ಮಾಡೋಣ ಬರೋದು. ಪಾಸ್ವರ್ಡ್ ಲೂಫಿ ಹೇಳ್ತದೆ ಪ್ಲೀಸ್. ಮ್ಯಾಕ್ಸ್ ಆನ್, ಮ್ಯಾಕ್ಸ್ ಆಫ್. ಸೊ ಗೈಸ್, ಇವಾಗ ನಾನು ಹಾಲಲ್ಲಿ ಮಲ್ಕೊಂಡಿದ್ದೀನಿ. ಇವತ್ತು ಹಾಲಲ್ಲಿ ಮಲ್ಕೊಂಡಿದ್ದೀನಿ. 12 o'clock ಆಗಿದೆ. ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿದೆ. ಬರೆಯೋದಿತ್ತು, ಎಲ್ಲ ಮುಗಿಸ್ದೆ. ಬಟ್ ಸ್ವಲ್ಪ 2-3 ಇದೆ. ಅದು ನಾಳೆ ಮುಗಿಸ್ಕೊತೀನಿ ನಾನು. ಅದು ಕ್ಲಾಸ್ ವರ್ಕ್ ನನ್ನ ಹತ್ರ ಎಲ್ಲ ಯಾವುದು ಕ್ಲಾಸಲ್ಲೂ ಯಾರೂ ಕಂಪ್ಲೀಟ್ ಮಾಡಿಲ್ಲ. ಬನ್ನಿ ಗೈಸ್, ಬ್ಲಾಗ್ ಲ್ಯಾನ್ ಮಾಡ್ತೀನಿ. ಸೊ ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇತ್ತಂತ. ಅಲ್ಲಿ ಯಾರಿಗೂ ಜೈ ಶ್ರೀರಾಮ್, ಜೈ ಬಜರಂಗಬಲಿ.